ಒಂದು ಕಾಲದಲ್ಲಿ ತಾಲಿಬಾನ್ಗಳನ್ನ ಬೆಳೆಸಿ ಪೋಷಿಸಿದ್ದ ಪಾಕಿಸ್ತಾನ ಅವರು ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ತಕ್ಷಣ ಸಿಹಿ ತಿಂಡಿಗಳನ್ನ ಹಂಚಿಕೊಂಡಿದ್ದ ಪಾಕಿಸ್ತಾನ ಈಗ ಅದೇ ತಾಲಿಬಾನ್ಗಳ ಕೈಯಿಂದ ಒದೆ ತಿನ್ನುತ್ತಿದೆ. ಮೂಲ ಕತೆಗೆ ಬಂದ್ರೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ ಒಂದೇ ಒಂದು ಭೇಟಿಯಿಂದ ಪಾಕಿಸ್ತಾನದಲ್ಲಿ ಸುನಾಮಿಯೇ ಉಂಟಾಗುವುದೆಂದು ಯಾರೂ ಊಹೆ ಮಾಡಿರಲಿಲ್ಲ. ಅವರು ಭಾರತದ ಮಣ್ಣಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಪಾಕಿಸ್ತಾನ ತನ್ನ ಹಳೆಯ ಬುದ್ಧಿಯನ್ನ ಪ್ರದರ್ಶಿಸಿ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ವೈಮಾನಿಕ ದಾಳಿಗಳನ್ನ ನಡೆಸಿತ್ತು. ನಾವು ಬಹಳ ಶಕ್ತಿಶಾಲಿಗಳು, ನಮ್ಮ ಶಕ್ತಿಯನ್ನ ನೋಡಿ ಎಂದು ತೋರಿಸಲು ಯತ್ನಿಸಿತ್ತು. ಆದ್ರೆ ಈ ಬಾರಿ ದೃಶ್ಯ ಸಂಪೂರ್ಣವಾಗಿ ತಿರುಗಿಬಿತ್ತು. ಅಫ್ಘಾನಿಸ್ತಾನ ಅನಿರೀಕ್ಷಿತ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಲು ಆರಂಭಿಸಿತು. ಅವರ ಏಟಿಗೆ ಈಗ ಪಾಕಿಸ್ತಾನ ತಲೆಯನ್ನ ಹಿಡಿದುಕೊಂಡಿದೆ. ಅಫ್ಘಾನ್ ದಾಳಿಗಳಲ್ಲಿ ತಮ್ಮ 14ರಿಂದ 15 ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಪಾಕಿಸ್ತಾನದ ಮಾಧ್ಯಮಗಳೇ ಒಪ್ಪಿಕೊಂಡಿವೆ. ಆದ್ರೆ ಅದು ಕೇವಲ ಅಧಿಕೃತ ಸಂಖ್ಯೆ, ನಿಜವಾದ ಸಂಖ್ಯೆ ಬೇರೆಯೇ ಇದೆ. ಸ್ವಲ್ಪ ಸಮಯದ ಹಿಂದೆ ಅಫ್ಘಾನ್ ವಿದೇಶಾಂಗ ಸಚಿವರು ನೀಡಿದ ಸಂದರ್ಶನದಲ್ಲಿ 58ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ನಮ್ಮವರು ಕೊಂದಿದ್ದಾರೆ, ಅವರ 25 ಸೈನಿಕ ಚೌಕಿಗಳನ್ನ ವಶಪಡಿಸಿಕೊಂಡಿದ್ದೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಇಂತಹ ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳು, ನೆರೆಯವರ ಮನೆಗೆ ಬೆಂಕಿ ಹಚ್ಚುವ ಚಟ ಹೊಸದೇನಲ್ಲ. ನಿಮಗೆ ಗೊತ್ತಿರಬಹುದು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮುಖ ವಿದೇಶಿ ಪ್ರವಾಸದಲ್ಲಿದ್ದಾಗ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನ ಉದ್ದೇಶಪೂರ್ವಕವಾಗಿ ಆಯೋಜಿಸಿದ್ದರು. ಮೋದಿ ಅವರ ಪ್ರವಾಸವನ್ನ ತಡೆಯುವುದು ಅವರ ಯೋಜನೆಯಾಗಿತ್ತು. ಈಗ ಮತ್ತೆ ಅದೇ ದೃಶ್ಯ ಪುನರಾವರ್ತನೆಯಾಗಿದೆ. ಅಫ್ಘಾನ್ ವಿದೇಶಾಂಗ ಸಚಿವರು ಭಾರತದ ಪ್ರವಾಸದಲ್ಲಿರುವಾಗಲೇ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದರು. ಆದ್ರೆ ಈ ಬಾರಿ ಅವರು ತಾವೇ ತೋಡಿದ ಗುಂಡಿಗೆ ತಾವೇ ಬಿದ್ದಿದ್ದಾರೆ. ಅಫ್ಘಾನಿಸ್ತಾನದ ಜನರ ಕೋಪವು ಪಾಕಿಸ್ತಾನ್ ಕಡೆಗೆ ತಿರುಗಿದೆ. ಈ ಎಲ್ಲಾ ಕತೆ ಹೇಗೆ ಸಂಭವಿಸಿತು, ಅಸಲಿ ಕತೆ ಏನು? ದಾಳಿಯಾದ ಕೂಡಲೇ ಅಫ್ಘಾನ್ ವಿದೇಶಾಂಗ ಸಚಿವರು ದೆಹಲಿಯಲ್ಲಿ ನಮ್ಮ ಜೇಮ್ಸ್ ಬಾಂಡ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಭೇಟಿಯಾದರು. ಆ ಭೇಟಿಯ ನಂತರ ಬಂದ ಹೇಳಿಕೆ ಪಾಕಿಸ್ತಾನಕ್ಕೆ 440 ವೋಲ್ಟ್ಸ್ ಕರೆಂಟ್ ಶಾಕ್ ಕೊಟ್ಟಂತಾಗಿದೆ. ಪಾಕಿಸ್ತಾನವು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗವೆಂದು ಅಧಿಕೃತವಾಗಿ ಜಗತ್ತಿಗೆ ಘೋಷಿಸಿತು. ಇಷ್ಟಕ್ಕೆ ಪಾಕಿಸ್ತಾನಕ್ಕೆ ಫ್ಯೂಸ್ಗಳು ಹಾರಿಹೋದವು. ಇಲ್ಲಿ ದೊಡ್ಡ ಹಾಸ್ಯವೇನೆಂದ್ರೆ, ಇದೇ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನ ಕೆಡವಿ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನದಲ್ಲಿ ಹಬ್ಬ ಆಚರಿಸಿಕೊಂಡರು. ಸಿಹಿ ತಿಂಡಿಗಳನ್ನ ಹಂಚಿಕೊಂಡು ನಮ್ಮ ಸಹೋದರರು ಗೆದ್ದಿದ್ದಾರೆ ಎಂದು ಕುಣಿದಿದ್ದರು. ಇನ್ಮುಂದೆ ತಾಲಿಬಾನ್ಗಳ ಜೊತೆ ಸೇರಿ ಭಾರತದ ವಿರುದ್ಧ ಕುತಂತ್ರ ಮಾಡಬಹುದು, ಕಾಶ್ಮೀರವನ್ನ ವಶಪಡಿಸಿಕೊಳ್ಳಬಹುದು ಎಂದು ಕನಸು ಕಂಡರು. ಆದ್ರೆ ಸಾಕಿದ ಹಾವೇ ಕಡಿಯಿತು ಎಂಬಂತೆ ಈಗ ಅದೇ ತಾಲಿಬಾನ್ಗಳು ಪಾಕಿಸ್ತಾನದ ತಲೆಯ ಮೇಲೆ ಕೂತು ಅವರ ಆಸೆಗಳ ಮೇಲೆ ನೀರು ಚೆಲ್ಲಿದ್ದಾರೆ. ಇಷ್ಟಕ್ಕೂ ಕಲಹಕ್ಕೆ ನಿಜವಾದ ಕಾರಣ ಏನು ಎಂಬುದನ್ನ ತಿಳಿದುಕೊಳ್ಳೋಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಿಮ್ಮ ಚಿಕ್ಕ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ. ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ನಡುವಿನ ಗಲಾಟೆ ಇಂದಿನದ್ದಲ್ಲ. ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಅವರ ನಡುವಿನ ಗಡಿಯನ್ನ ಡ್ಯೂರಾಂಡ್ ರೇಖೆ ಎಂದು ಕರೆಯಲಾಗ್ತದೆ. ಇದನ್ನ ಬ್ರಿಟಿಷರು ಈ ರೇಖೆಯನ್ನ ದಾಟಬೇಡ, ಆ ರೇಖೆಯನ್ನ ಅವನು ದಾಟಲಾರ ಎಂದು ತಮಗೆ ಇಷ್ಟವಾದಂತೆ ಎಳೆದಿದ್ದರು. ಈ ರೇಖೆಯಿಂದ ಒಂದೇ ಜನಾಂಗ, ಒಂದೇ ಭಾಷೆ ಮಾತನಾಡುವ ಪಶ್ತೂನ್ ಜನರು 2 ದೇಶಗಳಾಗಿ ವಿಭಜನೆಯಾದರು. ಅಫ್ಘಾನಿಸ್ತಾನ ಈ ಗಡಿಯನ್ನ ಎಂದಿಗೂ ಒಪ್ಪಿಕೊಂಡಿಲ್ಲ. ಅದು ನಮ್ಮ ಭೂಮಿ, ನೀವು ಆಕ್ರಮಿಸಿಕೊಂಡಿದ್ದೀರಿ ಎಂಬುದೇ ಅವರ ವಾದವಾಗಿದೆ. ಆದ್ದರಿಂದ ಅಲ್ಲಿ ಯಾವಾಗಲೂ ಉದ್ವಿಗ್ನ ವಾತಾವರಣವೇ ಇರ್ತದೆ. ಇದಕ್ಕೆ ಜೊತೆಯಾಗಿ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಅಂದ್ರೆ ಟಿಟಿಬಿ ಎಂಬ ಭಯೋತ್ಪಾದಕ ಗುಂಪು ಪಾಕಿಸ್ತಾನದಲ್ಲಿ ದಾಳಿಗಳನ್ನ ನಡೆಸಿ ಅಫ್ಘಾನಿಸ್ತಾನದಲ್ಲಿ ಅಡಗಿಕೊಳ್ಳುತ್ತದೆ. ಅಫ್ಘಾನ್ ತಾಲಿಬಾನ್ಗಳು ಟಿಟಿಪಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಪಾಕಿಸ್ತಾನ ಆರೋಪಿಸುತ್ತಿದೆ. ಈ ಕೋಪದಿಂದಲೇ ಪಾಕಿಸ್ತಾನ ವೈಮಾನಿಕ ದಾಳಿಗಳನ್ನ ನಡೆಸಿತ್ತು. ಆದ್ರೆ ಇದು ಕಳ್ಳತನವಾಗಿ 6 ತಿಂಗಳಾದ್ಮೇಲೆ ನಾಯಿಗಳು ಬೊಗಳಿದಂತೆ ಇದೆ. ಈಗ ಅಫ್ಘಾನ್ ಜನರ ಕೋಪವು ಪಾಕಿಸ್ತಾನದ ಕಡೆಗೆ ತಿರುಗಿದೆ. ಭಾರತ ಮತ್ತೆ ಅಫ್ಘಾನಿಸ್ತಾನದ ಸ್ನೇಹವು ಪಾಕಿಸ್ತಾನಕ್ಕೆ ಕಿರಿಕಿರಿಯನ್ನುಂಟು ಮಾಡುತ್ತಿದೆ. ಭಾರತ ಮತ್ತೆ ಅಫ್ಘಾನಿಸ್ತಾನದ ನಡುವಿನ ಭೇಟಿಯ ನಂತರ ಬಂದ ಜಂಟಿ ಹೇಳಿಕೆಗಳನ್ನ ನೋಡಿ ಪಾಕಿಸ್ತಾನಕ್ಕೆ ಸಹಿಸಲಾಗುತ್ತಿಲ್ಲ. ಆ ಹೇಳಿಕೆಯಲ್ಲಿ 2 ಅಂಶಗಳು ಪಾಕಿಸ್ತಾನದ ಎದೆಯಲ್ಲಿ ಈಟಿಯಂತೆ ಚುಚ್ಚಿಕೊಂಡಿವೆ. ಮೊದಲನೆಯದ್ದು ಕಾಶ್ಮೀರ ವಿಷಯ. ಅಫ್ಘಾನಿಸ್ತಾನವು ಜಮ್ಮು ಮತ್ತೆ ಕಾಶ್ಮೀರವನ್ನ ಭಾರತದ ಭಾಗವೆಂದು ಒಪ್ಪಿಕೊಂಡಿದ್ದು ಪಾಕಿಸ್ತಾನದ ವಾದವನ್ನ ಜಾಗತಿಕವಾಗಿ ದುರ್ಬಲಗೊಳಿಸಿದೆ. ಬಹಳ ಕಾಲದಿಂದ ಕಾಶ್ಮೀರವು ತಮ್ಮ ಪ್ರದೇಶವೆಂದು ಪಾಕಿಸ್ತಾನ ಕನಸು ಕಾಣ್ತಿದೆ. ಈಗ ಅಫ್ಘಾನಿಸ್ತಾನದಿಂದ ಬಂದ ಹೇಳಿಕೆಯಿಂದ ಅವರಿಗೆ ತಲೆ ತಿರುಗಿದಂತಾಗಿದೆ.
ಎರಡನೆಯದಾಗಿ ದಕ್ಷಿಣ ಏಷ್ಯಾದಲ್ಲಿ ಭಯೋತ್ಪಾದನೆಯು ಕೆಲವು ದೇಶಗಳಿಂದಲೇ ಹುಟ್ಟಿಕೊಳ್ತಿದೆ ಎಂದು ಅದನ್ನ ಖಂಡಿಸಬೇಕೆಂದು ಎರಡೂ ದೇಶಗಳು ಕರೆ ನೀಡಿವೆ. ಆ ಕೆಲವು ದೇಶಗಳು ಯಾರೆಂದು ನಮ್ಗೆಲ್ರಿಗೂ ಗೊತ್ತು. ಆದ್ದರಿಂದಲೇ ಪಾಕಿಸ್ತಾನ ಖಾರ ತಿಂದ ಕಾಗೆಯಂತೆ ಗಂಟಲು ಕಿತ್ಕೊಳ್ತಿದೆ. ಈ ಹೇಳಿಕೆ ಬಂದ ಕೂಡಲೇ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಇದು UN ನಿಯಮಗಳಿಗೆ ವಿರುದ್ಧ, ಕಾಶ್ಮೀರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಹಳೆಯ ಮಾತುಗಳನ್ನೇ ಆಡ್ತಿದೆ. ಗಡಿಯಲ್ಲಿ ನಡೆಯುತ್ತಿರುವ ನಿಜವಾದ ಯುದ್ಧದ ಬಗ್ಗೆಯೂ ನಾವು ಮಾತನಾಡಲೇಬೇಕು. ಅಫ್ಘಾನ್ ಸೈನ್ಯವು ಪಾಕಿಸ್ತಾನದ ಗಡಿ ಚೌಕಿಗಳ ಮೇಲೆ ಒಮ್ಮೆಲೆ ದಾಳಿ ಮಾಡಿದೆ. ಅಫ್ಘಾನ್ ಸರ್ಕಾರದ ವಕ್ತಾರರ ಪ್ರಕಾರ ಅವರು ಪಾಕಿಸ್ತಾನಕ್ಕೆ ನರಕ ತೋರಿಸಿದ್ದಾರೆ. ಕೆಲವು ಸಾಮಾಜಿಕ ಮಾಧ್ಯಮ ವರದಿಗಳ ಪ್ರಕಾರ ಅಫ್ಘಾನ್ ತಾಲಿಬಾನ್ಗಳು ಒಂದು ಪಾಕಿಸ್ತಾನಿ ಸೈನಿಕ ವಿಮಾನವನ್ನ ಕೆಡವಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ನಾವು ಸಹ ಗಟ್ಟಿಯಾಗಿ ಪ್ರತಿಕ್ರಿಯೆ ನೀಡುತ್ತೇವೆ, ಭಾರತಕ್ಕೆ ಕೊಟ್ಟಂತೆಯೇ ಇವರಿಗೂ ಕೊಡ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಭಾರತಕ್ಕೆ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಬುದು ಅವರಿಗೆ ಗೊತ್ತಿರಲಿ. ಹಗಲು ಕನಸು ಕಾಣುವುದರಲ್ಲಿ, ಬಾಯಿಗೆ ಬಂದದ್ದನ್ನ ಮಾತನಾಡುವುದರಲ್ಲಿ ಇವರನ್ನ ಮೀರಿಸುವವರು ಯಾರೂ ಇಲ್ಲ. ಆದ್ರೂ ಈ ಪಾಕಿಸ್ತಾನಿಗಳು ನಮಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಬಹುಶಃ ಬಾಲಾಕೋಟ್ ವೈಮಾನಿಕ ದಾಳಿಯನ್ನ ಅವರು ಮರೆತಿರಬೇಕು. ಪ್ರಸ್ತುತ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲಾ ಕಡೆಯಿಂದ ಬಂದು ಎಲ್ಲರೂ ತಬ್ಬಿಕೊಂಡು ಹೊಡೆಯುವ ಬಾಕ್ಸಿಂಗ್ ಬ್ಯಾಗ್ ನಂತಿದೆ. ಯಾಕಂದ್ರೆ ಪೂರ್ವ ದಿಕ್ಕಿನಿಂದ ಭಾರತ ಯಾವಾಗ್ಲೂ ಸಿದ್ಧವಾಗಿರ್ತದೆ. ಸಣ್ಣ ವ್ಯತ್ಯಾಸ ಬಂದ್ರೆ ಏನಾಗ್ತದೆ ಎಂದು ಸರ್ಜಿಕಲ್ ಸ್ಟ್ರೈಕ್ಗಳು ಮತ್ತೆ ಬಾಲಾಕೋಟ್ ವೈಮಾನಿಕ ದಾಳಿಗಳ ರೂಪದಲ್ಲಿ ರುಚಿಯನ್ನ ತೋರಿಸಿದ್ದೇವೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ಒಂದು ಕಾಲದಲ್ಲಿ ಅಮೆರಿಕ ಬಳಿಗೆ ಹೋಗಿ ಕಣ್ಣೀರು ಹಾಕ್ತಿದ್ದೆವು. ಆದ್ರೆ ಈಗ ಮಾತ್ರ ಪಾಕಿಸ್ತಾನವು ನಮ್ಮ ಮೇಲೆ ಯಾವುದೇ ಕುತಂತ್ರ ಮಾಡಿದ್ರೆ ಅದಕ್ಕಿಂತ ದೊಡ್ಡದಾದ ದಾಳಿಗಳನ್ನ ಮಾಡಿ ಅಲ್ಲಿನ ಭಯೋತ್ಪಾದಕರನ್ನ ಮೇಲಕ್ಕೆ ಕಳಿಸ್ತಿದ್ದೇವೆ. ನಾವೊಬ್ಬರೇ ಸಾಲದ್ದು ಎಂಬಂತೆ ಪಾಕಿಸ್ತಾನಕ್ಕೆ ಪಶ್ಚಿಮ ದಿಕ್ಕಿನಿಂದ ಬಲೂಚಿಸ್ತಾನದ ಜನರು ಸ್ವತಂತ್ರಕ್ಕಾಗಿ ಪಾಕಿಸ್ತಾನದ ಸೈನ್ಯದ ಮೇಲೆ ದಾಳಿಗಳನ್ನ ಮಾಡ್ತಾನೆ ಇದ್ದಾರೆ. ಅವರನ್ನ ನಿಯಂತ್ರಿಸಲಾಗದೆ ಪಾಕಿಸ್ತಾನದ ಸೈನ್ಯವು ಕೈ ಎತ್ತಿ ಬಿಟ್ಟಿದೆ. ಇದರ ಜೊತೆಗೆ ಈಗ ಉತ್ತರ ದಿಕ್ಕಿನಿಂದಲೂ ಪಾಕಿಸ್ತಾನಕ್ಕೆ ನರಕ ಕಾಣ್ತಿದೆ. ಈಗ ಅಫ್ಘಾನಿಸ್ತಾನವು ಪಾಕಿಸ್ತಾನಕ್ಕೆ ನಿಜವಾದ ಸಿನಿಮಾವನ್ನ ತೋರಿಸಲು ಆರಂಭಿಸಿದೆ. ಇದೆಲ್ಲವೂ ಸಾಲದಂತೆ ಭಾರತವು ಇನ್ನೂ ಆಪರೇಷನ್ ಸಿಂಧೂರನ್ನ ನಿಲ್ಲಿಸಿಲ್ಲ. ಒಂದು ವೇಳೆ ಭಾರತವು ಆಪರೇಷನ್ ಸಿಂಧೂರ್ 2.0 ಅನ್ನ ಆರಂಭಿಸಿದ್ರೆ ಪಾಕಿಸ್ತಾನಕ್ಕೆ ಚೇತರಿಸಿಕೊಳ್ಳಲು ಕೂಡ ಅವಕಾಶವಿರೋದಿಲ್ಲ. ತಮ್ಮ ದೇಶವನ್ನ, ತಮ್ಮ ವಾಯುನೆಲೆಗಳನ್ನ ರಕ್ಷಿಸಿಕೊಳ್ಳಲಾಗದ ಸೈನ್ಯವು ನಾಳೆ ಸೌದಿ ಅರೇಬಿಯಾವನ್ನ ರಕ್ಷಿಸ್ತೇವೆ ಎಂದು ರಕ್ಷಣಾ ಒಪ್ಪಂದ ಮಾಡಿಕೊಳ್ಳುವುದೇ ಈ ಶತಮಾನದ ಅತಿ ದೊಡ್ಡ ಹಾಸ್ಯ. ಅಫ್ಘಾನಿಸ್ತಾನದ ದಾಳಿಯ ನಂತರ ಸೌದಿ ಅರೇಬಿಯಾ ಕೂಡ ಎರಡೂ ದೇಶಗಳಿಗೆ ಸಂಯಮವನ್ನ ಕಾಯ್ದುಕೊಳ್ಳಿ ಎಂದು ಕೇಳಿಕೊಂಡಿದ್ದೇ ಹೊರತು ಅಫ್ಘಾನಿಸ್ತಾನವನ್ನ ಟೀಕಿಸಲಿಲ್ಲ. ಇದರಿಂದಾನೇ ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಎಷ್ಟು ಗೌರವವಿದೆ ಎಂದು ತಿಳಿದು ಬರ್ತದೆ. ಆದರೆ ಭಾರತವು ಅಫ್ಘಾನಿಸ್ತಾನಕ್ಕೆ ಮಾಡುತ್ತಿರುವ ಸಹಾಯದ ಬಗ್ಗೆ ನೀವು ತಪ್ಪದೇ ತಿಳಿದುಕೊಳ್ಳಲೇಬೇಕು. ಈ ಗಲಾಟೆಯ ಮಧ್ಯೆ ಭಾರತವು ಅಫ್ಘಾನಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾನವೀಯ ಸಹಾಯವನ್ನ ಕಳಿಸುತ್ತಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದವನೇ ನಿಜವಾದ ಸ್ನೇಹಿತ ಎಂಬಂತೆ ಭಾರತವು ತನ್ನ ದೊಡ್ಡ ಮನಸ್ಸನ್ನ ತೋರಿಸುತ್ತಿದೆ. ಇದುವರೆಗೆ ಭಾರತವು ಅಫ್ಘಾನಿಸ್ತಾನಕ್ಕೆ ಎಷ್ಟೋ ಸಹಾಯ ಮಾಡಿದೆ. ಇತ್ತೀಚೆಗೆ 20 ಆಂಬ್ಯುಲೆನ್ಸ್ಗಳು, MRI ಮತ್ತೆ CT ಸ್ಕ್ಯಾನ್ ಯಂತ್ರಗಳು, ಕ್ಯಾನ್ಸರ್ ಔಷಧಿಗಳು, ಲಸಿಕೆಗಳನ್ನ ಕಳಿಸುತ್ತಿದೆ. ಇತ್ತೀಚೆಗೆ ಆದ ಭೂಕಂಪದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಮನೆಗಳನ್ನ ಮರುನಿರ್ಮಾಣ ಮಾಡಲು ಸಹಾಯ ಮಾಡೋದಾಗಿ ಘೋಷಿಸಿದೆ. ಇದರ ಜೊತೆಗೆ ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳನ್ನ ಕಾಬೂಲ್ಗೆ ಕಳಿಸ್ತಿದೆ. ಪಾಕಿಸ್ತಾನದಿಂದ ಬಲವಂತವಾಗಿ ಓಡಿಸಲ್ಪಟ್ಟ ಅಫ್ಘಾನ್ ಪೌರರಿಗೂ ಸಹಾಯ ಮಾಡೋದಾಗಿ ಮಾತು ಕೊಟ್ಟಿದೆ. ಹಾಗಾದ್ರೆ ಭಾರತ ಮತ್ತೆ ಅಫ್ಘಾನಿಸ್ತಾನದ ನಡುವಿನ ಬಲವರ್ಧನೆಯಾಗ್ತಿರುವ ಈ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪಾಕಿಸ್ತಾನವನ್ನ ತಡೆಯಲು ಭಾರತವು ಅಫ್ಘಾನಿಸ್ತಾನಕ್ಕೆ ಇನ್ನಷ್ಟು ಗುಪ್ತಚರ ಮಾಹಿತಿಯನ್ನ ನೀಡಬೇಕಾ ಅಥವಾ ಇದು ಆತುರದ ಕ್ರಮವಾಗ್ತದೆಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.